ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಳ್ಳಿ. ನಾನು ಮಸ್ತ್ ಇದೆ ನೋಡ್ರಿ. ಇವತ್ತು ಸಂಡೇ ರೀ. ಇವತ್ತು ಸಂಡೇ ಲಾಗ್ 11 ಗಂಟೆ ಆಗೈತಿ. ಅಡುಗೆ ಮಾಡತ್ತಿದ್ದೆ ರೀ. ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಬದ್ನಿಕಾಯಿ ಎಣ್ಗಾಯಿ ಮತ್ತು ಜೋಳದ ರೊಟ್ಟಿ ಮಾಡತ್ತಿದ್ದೆ ರೀ. ಬದ್ನಿಕಾಯಿ ಎಣ್ಗಾಯಿ ಹೆಂಗೆ ಮಾಡೋದು ಹೆಂಗಿಲ್ಲ ಅಂತ ನಿಮ್ಮ ಜೊತೆ ರೆಸಿಪಿ ಶೇರ್ ಮಾಡ್ಕೊತೀನಿ. ಬೇರೆ ಹೆಂಗೆ ಮಾಡೋದು ಹೆಂಗಿಲ್ಲ ಅಂತಂದು ನಿಮಗೂ ತೋರಿಸ್ತೀನಿ ರೀ. ಲಾಗ್ನ ಕಂಟಿನ್ಯೂ ನೋಡ್ರಿ, ಯಾರು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ. ಹೆಂಗೆ ಮಾಡೋದು ಹೆಂಗಿಲ್ಲ ಅದಕ್ಕೆ ಏನೇನು ಬೇಕಂತಂದು ತೋರಿಸ್ತೇನೆ ಅಂತ ಬರ್ರಿ. ಇಲ್ಲಿ ಬದ್ನಿಕಾಯಿಗೆ ಪೇಸ್ಟ್ ಮಾಡ್ಕೋಬೇಕ್ರಿ. ಫುಲ್ ಮಸಾಲ ಮಾಡ್ಕೋಬೇಕು. ಅದ್ರ ಬದ್ನಿಕಾಯಿ ಒಳಗೆ ತುಂಬಾಕ ಫಸ್ಟಿಗೆ ಕರಿಬೇವು ಮತ್ತು ಜೀರಿಗೆ ಮತ್ತು ಬೆಳ್ಳುಳ್ಳಿ ಮತ್ತು ಒಂದು ಉಳ್ಳಾಗಡ್ಡಿ ತೊಗೊಂಡಿನ್ರಿ ಮತ್ತು ಒಂದು ಸ್ವಲ್ಪ ಒಣ ಕೊಬ್ಬರಿ ತೊಗೊಂಡಿನ್ರಿ. ಇದಿಷ್ಟು ಹುರಿದು ಪೇಸ್ಟ್ ಮಾಡ್ಕೋಬೇಕ್ರಿ. ಆಮ್ಯಾಗ ಒಂದು ಹಿಡಿಯಷ್ಟು ಕೊತ್ತಂಬರಿ ಮತ್ತು ಒಗ್ಗರ್ಣೆ ಹಾಕಕ್ಕೆ ಸಣ್ಣಗೆ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿನ್ರಿ. ಮತ್ತು ಶೇಂಗಾ ಕಾಳು ರೀ ಪುಡಿ ಮಾಡ್ಕೊಳಕ್ಕೆ ಹುರಿದಿಟ್ಕೊಂಡೀನಿ. ಮತ್ತು ಮಸಾಲ, ಸಾಂಬಾರು ಮಸಾಲ, ಅರ್ಶಿಣ ಪುಡಿ ಮತ್ತು ಗರಂ ಮಸಾಲ, ಒಂದು ಸ್ವಲ್ಪ ಬೆಲ್ಲ ತೊಗೊಂಡೀನಿ. ಬೆಲ್ಲ ಹಾಕಿದ್ರೆ ಟೇಸ್ಟ್ ಬರ್ತೈತ್ರಿ. ಮತ್ತು ಹುಣಸೆ ಹಣ್ಣು ನೆನೆಯಕ್ಕೆ ಇಟ್ಟೀನಿ. ಮತ್ತು ಹಸಿ ಖಾರ ಎಲ್ಲ ಮಸಾಲ ಹಾಕಿ ರುಬ್ಬಿಟ್ಕೊಂಡೀನಿ. ಮತ್ತು ಬದ್ನಿಕಾಯಿ ಇಲ್ಲಿ ಈ ಥರ ಹೆಚ್ಚಿಟ್ಕೊಂಡೀನಿ ನೋಡಿರಿ. 4 ಸೈಡ್ ಫುಲ್ ಕಟ್ ಮಾಡ್ಕೊಂಡೀನಿ. ಅದು ತುಂಬಕ್ಕೆ ಬರೋ ಹಂಗೆ ಇರ್ಬೇಕು ನೋಡಿರಿ. ಈ ಥರ ಕಟ್ ಮಾಡ್ಕೋಬೇಕ್ರಿ. ಇಲ್ಲಿ ಬದ್ನಿಕಾಯಿ ಕಟ್ ಮಾಡಿ ನೀರಾಗ ಹಾಕೇನಿ. ಸ್ವಲ್ಪ ಉಪ್ಪು ಹಾಕೀನಿ. ಅದ್ರೊಳಗೆ ಏನೋ ಸ್ವಲ್ಪ ಹೊಲಸಿದ್ರು ಮತ್ತು ಹುಳ ಪಳ ಇದ್ರು ಇದು ಅಕ್ಕಾವ ಅಂತಂದು ಉಪ್ಪು ಹಾಕಿ ಇಟ್ಟೇನಿ. ಅದು ಕಪ್ಪು ನೀರು ಬಿಡುತ್ತೆ. ಇಲ್ಲಾಂದ್ರೆ ಹಂಗೆ ಇಟ್ಟರೆ ಬದ್ನಿಕಾಯಿನೂ ಕಪ್ಪಕ್ಕಾವ್ರಿ. ಇಲ್ಲೇ ಪೇಸ್ಟ್ ಮಸಾಲ ಮಾಡ್ಕೊಳಕ್ಕೆ ಕೊಬ್ಬರಿ ಮತ್ತು ಉಳ್ಳಾಗಡ್ಡಿ ಹುರ್ಕೊಳತ್ತೇನೆ ನೋಡಿರಿ. ಇವು ಫುಲ್ ಕಂದು ಬಣ್ಣ ಬರೋ ಮಟ್ಟ ಹುರ್ಕೋಬೇಕು ನೋಡಿರಿ. ಒಂದು ಫಸ್ಟಿಗೆ ಬರೀ ಉಳ್ಳಾಗಡ್ಡಿ ಮತ್ತು ಕೊಬ್ಬರಿ ಹುರ್ಕೊಂಡೇನಿ. ಆಮ್ಯಾಗ ಬೆಳ್ಳುಳ್ಳಿ ಮತ್ತು ಜೀರಿಗೆ ಮತ್ತು ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಆಮ್ಯಾಗ ಹುರ್ಕೋತೇನೆ ನೋಡಿರಿ. ಫಸ್ಟಿಗೆ ಜೀರಿಗೆದು ಹಾಕೊಂಬಿಟ್ಟು ಸ್ವಲ್ಪ ತಳ ಅಂದ್ರೆ ಹೊತ್ತದಂಗೆ ಸ್ಮೆಲ್ ಬರ್ತಾವೇನಂತ ನಾನು ಆಮ್ಯಾಗ ಹಾಕ್ಕೊಂಡೀನಿ. ಬೆಳ್ಳುಳ್ಳಿ ಮತ್ತು ಜೀರಿಗೆ ಕರಿಬೇವೆಲ್ಲ ಈ ಥರ ಫುಲ್ ಕಲರ್ ಬ್ರೌನ್ ಕಲರ್ ಬಂದೈತೆ ನೋಡಿರಿ. ಇಲ್ಲಿ ಈ ಥರ ಹುರ್ಕೋಬೇಕ್ರಿ. ಆಮ್ಯಾಗ ಮಿಕ್ಸರ್ ಜಾರಿಗೆ ಅದೆಲ್ಲ ಹುರಿದಿದ್ದೆಲ್ಲ ಒಂದು ಜಾರಿಗೆ ಹಾಕ್ಕೊಂಡು ಮತ್ತು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡೇನಿ. ಮಿಕ್ಸರ್ ಮಾಡುವಾಗ ಕೊತ್ತಂಬರಿ ಹಾಕ್ಕೊಂಡು ಸ್ವಲ್ಪ ಟೇಸ್ಟು ಬರ್ತೈತಿ, ಕಲರು ಬರ್ತಂತ. ಮತ್ತು ಒಂದು ಸ್ವಲ್ಪ ನೀರು ಹಾಕ್ಕೊಂಡೇನಿ. ಇದನ್ನು ಫುಲ್ ಸಣ್ಣಗೆ ರುಬ್ಕೋಬೇಕು ನೋಡಿರಿ. ತೀರಾ ಸಾಫ್ಟ್ ಆಗೋಂಗೂ ರುಬ್ಬಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಮೀಡಿಯಮ್ ಇರಲಿ. ಆಮ್ಯಾಗ ಇದಕ್ಕೆ ಶೇಂಗಾ ಪುಡಿ ಮತ್ತು ಗುರಳ್ ಪುಡಿ ಹಾಕ್ಕೊಂಡೇನಿ ನೋಡಿರಿ. ಈ ಗುರಳ್ ಪುಡಿ ಶೇಂಗಾ ಪುಡಿ ಇರಲಿಲ್ಲ ಅಂದರೆ ಬದ್ನಿಕಾಯಿ ಪಲ್ಯ ಪೂರ್ತಿ ಅನ್ಸಂಗೆ ಇಲ್ರಿ. ಮೇನ್ ಅವೆರಡೂ ಬೇಕು. ಮತ್ತು ಇಲ್ಲಿ ಗರಂ ಮಸಾಲ, ಅರ್ಶಿಣದ ಪುಡಿ ಮತ್ತು ಸಾಂಬಾರು ಮಸಾಲ ಇಟ್ಟಿದ್ನಲ್ರಿ ಅದು 3 ಮಿಕ್ಸ್ ಮಾಡತ್ತೇನೆ. ಮತ್ತು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ರೀ. ನೀವು ನೋಡಿ ಹಾಕೋರಿ ನಿಮಗೆ ಎಷ್ಟು ಬೇಕಂತಂದು. ಇಲ್ಲಿ ಹುಣಸೆ ಹಣ್ಣಿನ ರಸ ನೆನೆಯಕ್ಕೆ ಇಟ್ಟಿದ್ನಲ್ರಿ. ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕ್ಕೋತೇನೆ. ಸ್ವಲ್ಪ ಖಾರ, ಹಸಿ ಖಾರ ಹಾಕ್ಕೊಂಡೇನಿ. ನೀವು ಖಾರ ನೋಡ್ಕೊಂಡು ಹಾಕೋರಿ ನಿಮಗೆ ಎಷ್ಟು ಬೇಕಂತಂದು. ಇದೊಂದು ಸ್ವಲ್ಪ ಜಾಸ್ತಿ ಖಾರ ಇತ್ತು ರೀ, ಹಾಗಾಗಿ ನಾನು ಸ್ವಲ್ಪ ಹಾಕ್ಕೊಂಡೇನಿ ಖಾರ. ಇದನ್ನಷ್ಟು ಮಿಕ್ಸ್ ಮಾಡ್ತೇನೆ ನೋಡಿರಿ. ಬದ್ನಿಕಾಯಿ ಒಳಗೆ ತುಂಬಬೇಕಲ್ಲ, ಫುಲ್ ಅಷ್ಟು ಮಿಕ್ಸ್ ಮಾಡ್ತೀನಿ. ಇಲ್ಲಿ ಮಿಕ್ಸ್ ಮಾಡಿ ನೋಡಿರಿ. ಈಗ ಒಂದು ಬದ್ನಿಕಾಯಿಗೆ ತೋರಿಸ್ತೇನೆ ನಿಮಗೆ ಹೆಂಗೆ ಅಂತಂದು. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ರೀ ಬದ್ನಿಕಾಯಿ ಎಣ್ಣೆಗಾಯಿ ಮಾಡೋದು. ಬಟ್ ಇದು ನಾ ಹೆಂಗೆ ಮಾಡ್ತೇನೆ ಅಂತಂದು ರೆಸಿಪಿ ತೋರ್ಸೇನಿ. ನಿಮಗೆ ಈಸಿ ಆದರೆ ನೀವು ಮಾಡ್ಕೊಂಡು ನೋಡಿರಿ ಹೆಂಗಾಗೈತೆ ಅಂತಂದು ನಂಗೆ ಕಮೆಂಟು ಮಾಡಿ ಮಾಡ್ಕೊಂಡು. ಇಲ್ಲಿ ನೋಡಿರಿ ಈ ಥರ ಫುಲ್ 4 ಸೈಡ್ ಹೆಚ್ಚಿದ್ನಲ್ರಿ. ಇದಕ್ಕೆ ಫುಲ್ ತುಂಬಾತೇನೆ ನೋಡಿರಿ ಮಸಾಲ. ಫುಲ್ ಮಸಾಲ ಎಲ್ಲ ಹಿಡಿಬೇಕ್ರಿ. ಅದು ಹಂಗೆ ತುಂಬ್ರಿ. ಅದು ಒಂದು ವೇಳೆ ಮಸಾಲ ಎಕ್ಸ್ಟ್ರಾ ಉಳಿತಂದ್ರೂ ಆಮೇಲೆ ಪಲ್ಯಕ್ಕೂ ಹಾಕ್ಕೊಳಕ್ಕೆ ಬರುತ್ತೆ ರೀ ಒಗ್ಗರಣೆ ಹಾಕಿದಾಗ. ನಾನು ಇಲ್ಲೆಲ್ಲ ಬದ್ನಿಕಾಯಿ ಹಾಕಿದಾಗ ಎಕ್ಸ್ಟ್ರಾ ಮಸಾಲ ಉಳಿದಿತ್ತು ರೀ, ಹಾಗಾಗಿ ನಾವು ಒಗ್ಗರಣೆ ಹಾಕಿದ್ಮ್ಯಾಗ ಅದನ್ನು ಹಾಕ್ತೇನೆ ರೀ ಮಸಾಲ. ಹೆಂಗೆ ಹಾಕೋದಂತ ತೋರಿಸ್ತೀನಿ. ಇಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೋರಿ. ಎಣ್ಣೆಗಾಯಿ ಬದ್ನಿಕಾಯಿ ಅಲ್ಲ, ಹಾಗಾಗಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಲಿ. ಅಂದ್ರೆ ಎಣ್ಣೆಗೆ ಫ್ರೈ ಮಾಡ್ಬೇಕಲ್ಲ ಬದ್ನಿಕಾಯಿ, ಹಾಗಾಗಿ. ಇಲ್ಲೇ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ರಿ ಒಗ್ಗರಣೆ ಹಾಕಕ್ಕೆ. ಈರುಳ್ಳಿ ಹಾಕೀನಿ. ಮತ್ತು ಒಂದು ಸ್ವಲ್ಪ ಕರಿಬೇವು ಹಾಕೀನಿ ನೋಡಿರಿ. ಕರಿಬೇವನ್ನ ಹಾಕಿರಿ ಎಣ್ಣೆ ಒಳಗೆ, ಅಂದ್ರೆ ಟೇಸ್ಟ್ ಭಾರಿ ಕೊಡ್ತೈತೆ ಅದು ಕರಿಬೇವು ಇತ್ತಂದ್ರೆ. ಇದು ಫುಲ್ ಸ್ವಲ್ಪ ಉಳ್ಳಾಗಡ್ಡಿ ಎಲ್ಲ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊರಿ. ಹಸಿ ವಾಸನೆ ಎಲ್ಲ ಹೋಗಿ ಆದ್ಮ್ಯಾಗ ಈಗ ಬದ್ನಿಕಾಯಿ ಎಲ್ಲ ನಾನು ಮಸಾಲ ತುಂಬಿಟ್ಕೊಂಡಿದ್ನಲ್ರಿ, ಅವನ್ನ ಫಸ್ಟಿಗೆ ಎಣ್ಣೆ ಒಳಗೆ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳೋಣ್ರಿ. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಒಂದು ಸ್ವಲ್ಪ ಸಾಫ್ಟ್ ಆಕ್ಕೈತಿ. ಆಮೇಲೆ ನೀರು ಹಾಕಿ ಕುದಿಸ್ತೇನಂತ. ಈಗ ಫಸ್ಟಿಗೆ ಎಣ್ಣೆ ಒಳಗೆ ಹಾಕೇನಿ ನೋಡಿರಿ. ನಾವಿಬ್ಬರೇ ಇದ್ದೀವಿ ರೀ, ಹಾಗಾಗಿ ನಾನು ಇಬ್ಬರಿಗೆ ಆಗುವಷ್ಟು ಅಷ್ಟ ಮಾಡ್ಕೊಂಡೀನಿ. ನಿಮಗೆ ಎಷ್ಟು ಜನ ಅದೀರಿ ಎಷ್ಟು ಜನ ಇಲ್ಲ ಅಂತ ನೀವು ನೋಡ್ಕೊಂಡು ಮಸಾಲ ಮಾಡ್ಕೊರಿ. ನಾನು ಇಲ್ಲಿ ಇಬ್ಬರಿಗೆ ಆಗುವಷ್ಟು ಅಷ್ಟೇ ಮಾಡ್ಕೊಂಡೇನಿ ರೀ. ಇಲ್ಲಿ ಫಸ್ಟಿಗೆ ಇದನ್ನು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡೇನಿ ನೋಡಿರಿ. ಒಂದು 5 ನಿಮಿಷ ಮುಚ್ಚಿಟ್ಟೇನಿ.
ಇಲ್ಲಿ ನೋಡ್ಬೋದು ನೀವು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೈತೆ ಬದ್ನಿಕಾಯಿ. ಆಮ್ಯಾಗ ಫುಲ್ ಮೆತ್ತಗೆ ಆಗುವಷ್ಟು ಎಣ್ಣೆ ಒಳಗೆ ಬಿಡಬೇಡ್ರಿ. ಒಂದು ಸ್ವಲ್ಪ ಮೀಡಿಯಮ್ ಇರುವಷ್ಟು ಒಂದು 5 ನಿಮಿಷದಷ್ಟು ಎಣ್ಣೆ ಒಳಗೆ ಬಿಡ್ರಿ. ಮತ್ತು ಇಲ್ಲಿ ಎಕ್ಸ್ಟ್ರಾ ಮಸಾಲ ಉಳ್ದಿತ್ತಲ್ರಿ, ಇದೆಲ್ಲ ತುಂಬಿ ಆದ್ಮ್ಯಾಗ ಈಗ ಇದನ್ನು ಹಾಕ್ಕೊಳತ್ತೆ ನೋಡ್ರಿ. ಇದನ್ನು ಹಾಕ್ಕೊಂಡು ಅದು ಸ್ವಲ್ಪ ಬುಟ್ಟಿ ಒಳಗನ ಮಸಾಲ ಅದು ಇತ್ತಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಹಾಕಾತೆ ನೋಡಿರಿ. ತೀರ ಜಾಸ್ತಿ ನೀರು ಹಾಕೋಬೇಡ್ರಿ, ಫುಲ್ ಮತ್ತು ಅದು ಹಳ್ಕಾದಂಗೆ ಆಗುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕ್ಕೋರಿ, ಎಷ್ಟು ಬೇಕು ಅಷ್ಟು ನೋಡಿ. ಮಸಾಲನೂ ಇರ್ತೈತಲ್ಲ, ಸೊ ಹಂಗಾಗಿ ಗ್ರೇವಿನ ಸ್ವಲ್ಪ ಗಟ್ಟಿಗೆ ಬಂತಂದ್ರೆ ಟೇಸ್ಟ್ ಅನ್ನಿಸ್ತೈತೆ ರೀ. ಫುಲ್ ನೀರಾದರೆ ಟೇಸ್ಟ್ ಅನ್ಸಂಗಿಲ್ಲ, ಹಾಗಾಗಿ ನೀರು ಕಮ್ಮಿ ಹಾಕ್ಕೋರಿ. ಇಲ್ಲಿ ಒಂದು 5ರಿಂದ ನೋಡಿರಿ ಅದು ಕುದಿಯೋಕೆ ಎಷ್ಟು ಟೈಮ್ ಬೇಕಂತಂದು. ನಾವು ಒಂದು 5-6 ನಿಮಿಷ ಬಿಟ್ಟಿದ್ದೆ ಅನ್ಸುತ್ತೆ, ಯಾಕಂದ್ರೆ ಫಸ್ಟ್ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡಿದ್ನಲ್ಲ, ಆಲ್ಮೋಸ್ಟ್ ಅಲ್ಲೇ ಒಂದು ಸ್ವಲ್ಪ ಸಾಫ್ಟ್ ಆಗಿರ್ತೈತಿ. ಹಾಗಾಗಿ ನೀರು ಹಾಕಿ ಒಂದು 5 ನಿಮಿಷ ಅಷ್ಟೇ ಕುದಿಸಂತೀನಿ ರೀ. ಆಮೇಲೆ ಫುಲ್ ಮೆತ್ತಗಾದ್ರೂ ಅದು ಟೇಸ್ಟ್ ಸರಿ ಅನ್ಸಂಗಿಲ್ಲ, ಹಾಗಾಗಿ ಮೀಡಿಯಮ್ ಇರಲಿ ಅಂತಂದು ಒಂದು 5 ನಿಮಿಷ ಕುದಿಸೇನಿ ರೀ ನಾನು. ಇಲ್ಲಿ ರೆಡಿ ಆಯ್ತು ನೋಡಿರಿ ಬದ್ನಿಕಾಯಿ ಎಣ್ಣೆಗಾಯಿ. ಇನ್ನು ಮ್ಯಾಗ ಎಣ್ಣೆ ಎಲ್ಲ ಹೆಂಗೆ ಬಂದಿತ್ತು ನೋಡಿರಿ. ಈ ಥರ ಸ್ವಲ್ಪ ಎಣ್ಣೆಗಾಯಿಗೆ ಎಣ್ಣೆ ಜಾಸ್ತಿ ಇದ್ರೆ ಟೇಸ್ಟ್ ಅನ್ನಿಸ್ತೈತಿ. ಆಮೇಲೆ ಸ್ವಲ್ಪ ಹೆಚ್ಚಿಟ್ಕೊಂಡಿದ್ನಲ್ಲ ಫುಲ್ ಕೊತ್ತಂಬರಿ ಎಲ್ಲ ಹಾಕೋತೆ ನೋಡಿರಿ. ಈ ಥರ ಮಸಾಲೆ ಐಟಮ್ಸ್ಗೆ ಕರಿಬೇವು ಮತ್ತು ಕೊತ್ತಂಬರಿ ಇಲ್ಲ ಅಂದ್ರೆ ಅದು ಪೂರ್ತಿ ಅನಿಸುತ್ತೆ ಇಲ್ರಿ. ಮೇನ್ ನಮ್ಗೆ ಕರಿಬೇವು ಕೊತ್ತಂಬರಿ ಬೇಕು ಇಂಥ ಮಸಾಲೆ ಐಟಮ್ಸ್ ಎಲ್ಲ ಮಾಡೋಕೆ. ನೋಡಿರಿ ಬದ್ನಿಕಾಯಿ ಎಣ್ಗಾಯಿ ಹೆಂಗೆ ಅನ್ನಿಸ್ತಂತ ನೋಡಿರಿ. ನಿಮಗೆ ಸಿಂಪಲ್ ಅನ್ನಿಸ್ತೋ ಏನು ಜಾಸ್ತಿ ಕಷ್ಟ ಅನ್ನಿಸ್ತೋ ನೋಡಿರಿ. ಆಮ್ಯಾಗ ಬದ್ನಿಕಾಯಿ ಎಣ್ಗಾಯಿ ಜೊತೆ ನಮ್ಮದು ಉತ್ತರ ಕರ್ನಾಟಕ ಇದನ್ನು ರೊಟ್ಟಿ ಮಾಡತ್ತೀನಿ ರೀ, ಜೋಳದ ರೊಟ್ಟಿ. ನಾವು ಎಲ್ಲಿಂದ ನಮ್ಮ ಕರ್ನಾಟಕದಾಗಿದ್ರು ನಮ್ಗೆ ಜೋಳದ ರೊಟ್ಟಿ ಬೇಕು, ಬೇರೆ ಕಡೆ ಬಂದರೂ ಜೋಳದ ರೊಟ್ಟಿ ಬೇಕು. ಜೋಳದ ರೊಟ್ಟಿ ಇರಲಿಲ್ಲ ಅಂದ್ರೆ ನಮಗೆ ಊಟನ ಅನಿಸೋದಿಲ್ಲ. ಇಲ್ಲಿ ಊರಾಗಿಂದ ಹಿಟ್ಟನ್ನು ತರಿಸಿದ್ವಿ ರೀ, ಕೊರಿಯರ್ ಹಾಕಿದ್ರೆ, ಹಾಗಾಗಿ ಜೋಳದ ರೊಟ್ಟಿ ಮಾಡತ್ತಿದ್ದೆ ನೋಡಿರಿ. ಬಿಸಿ ಬಿಸಿ ಜೋಳದ ರೊಟ್ಟಿ ನೋಡಿರಿ, ಫುಲ್ ಪುರೆ ಉಬ್ಬಾತಾವೆ. ಜೋಳದ ರೊಟ್ಟಿ ಮಾಡೋದು ಹೆಂಗೆ ಅಂತಂದು ನಿಮಗೆ ಏನಾರ ಹಾಕ್ಬೇಕು ವಿಡಿಯೋ ಬೇಕಂತಂದ್ರೆ ಹೇಳ್ರಿ, ನಾನು ಅದ್ರದ್ದು ವಿಡಿಯೋ ಹಾಕ್ತೇನಂತ. ಫುಲ್ ರೆಡಿ ಆಯ್ತು ನೋಡಿರಿ ನಮ್ಮದು ಉತ್ತರ ಕರ್ನಾಟಕ ಊಟ. ಜೋಳದ ರೊಟ್ಟಿ, ಬದ್ನಿಕಾಯಿ ಎಣ್ಗಾಯಿ, ಮೆಂತ್ಯ ಪಲ್ಯ, ಉಳ್ಳಾಗಡ್ಡಿ. ಭಾರಿ ಟೇಸ್ಟ್ ಆಗಿತ್ತು ರೀ. ನಮ್ಮ ಮನೆಯವ್ರಿಗೆ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನಿಮಗೆ ಹೆಂಗಾಗೈತೆ ಅಂತ ಕಮೆಂಟ್ ಮಾಡಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.